ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್, ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ, ಅದು ಕೂಡ ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಚಾಪ್ಟರ್ವರೆಗೂ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಟೋಟಲ್ ಎಷ್ಟು ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ ಸೆವೆಂತ್ ಚಾಪ್ಟರ್ ಇಂಟಿಗ್ರಲ್ಸ್. ಇದರಲ್ಲಿ ಕೂಡ ಸಮ್ ಕ್ವಶನ್ಸನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ಟೋಟಲ್ ಎಷ್ಟು ಬರುತ್ತೆ ಅಂತ ಕೂಡ ನೋಡಿದ್ದೀವಿ. ರಿಮೈನಿಂಗ್ ಸಮ್ ಕ್ವಶನ್ಸನ್ನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಟ್ ಈಸ್ ನಾಟ್ ಇನಫ್ ಟು ಹ್ಯಾವ್ ಅ ಗುಡ್ ಮೈಂಡ್, ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಯೂಸ್ ಇಟ್ ವೆಲ್ ಅಂತ. ಅಂದರೆ ನೋಡಿ, ಒಳ್ಳೆ ಮನಸ್ಸನ್ನು ಹೊಂದಿದರೆ ಸಾಕಾಗೋದಿಲ್ಲಂತೆ. ಮುಖ್ಯವಾಗಿ ಏನು ಹೊಂದಿರಬೇಕಂತ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕಂತ. ಒಳ್ಳೆ ಮನಸ್ಸೂ ಇರಬೇಕು ಮತ್ತು ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ. ಚಾಪ್ಟರ್ ಇಂಟಿಗ್ರಲ್ಸ್. ನೋಡಿ, ಇದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? ಟೋಟಲ್ 18 ಮಾರ್ಕ್ಸ್ ಇದೆ. ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್, 2 ಕ್ವಶನ್ಸ್ ಬರುತ್ತೆ. ಅಂದರೆ ಒಂದು MCQ ಬರುತ್ತೆ, ಇನ್ನೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಬರುತ್ತೆ. ಪಾರ್ಟ್ ಬಿ ಬಂದಾಗ 2 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿಯಲ್ಲಿ 3 ಮಾರ್ಕ್ ಕ್ವಶನ್, 1 ಕ್ವಶನ್. ಪಾರ್ಟ್ ಡಿಯಲ್ಲಿ 5 ಮಾರ್ಕ್, 1 ಕ್ವಶನ್. ಪಾರ್ಟ್ ಇಯಲ್ಲಿ 6 ಮಾರ್ಕ್, 1 ಕ್ವಶನ್. ಟೋಟಲ್ಲು 18 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ನಾವು 1 ಮಾರ್ಕ್ MCQ ಮತ್ತು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೋಡಿದ್ದೀವಿ. 2 ಮಾರ್ಕ್ ಕ್ವಶನ್ ಕೂಡ ನೋಡಿದ್ದೀವಿ, ಯಾವ ಥರ ಕೇಳ್ತಾನೆ ಅಂತ. ಅದು ಕೂಡ ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರು. ಅದೇ ಥರ 5 ಮಾರ್ಕ್ಸ್ ಕ್ವಶನ್ ಕೂಡ ನೋಡಿದ್ದೀವಿ. ಇವಾಗ 6 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಾನೆ, ಪಾರ್ಟ್ ಎಲ್ಲಿ ಬರುತ್ತೆ 6 ಮಾರ್ಕ್ಸ್. ಯಾವ ಥರ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ನೋಡಿ, 6 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಫಸ್ಟ್ 1 ಕ್ವಶನ್ ನೋಡೋಣ ಯಾವ ಥರ ಇದೆ. ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ a to b f of x into dx is equal to integration a to b f of a plus b minus x into dx, and hence evaluate integration pi by 6 to pi by 3 1 divided by 1 plus root tan x into dx ಅಂತ ಇದೆ. ಇಲ್ಲಿ ನೋಡಿ, 2 ಕ್ವಶನ್ ಇರುತ್ತೆ. ಇದು ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 6 ಮಾರ್ಕ್ಸ್ ಕ್ವಶನ್ನು. ಇಲ್ಲಿ ನೋಡಿ, ಆಲ್ರೆಡಿ ಹಾಕಿದ್ದೀನಿ 6 ಮಾರ್ಕ್ ಕ್ವಶನ್ನು. ಇಲ್ಲೇನು ಕೇಳ್ತಾನೆ, ಒಂದು ಪ್ರೂವ್ ಮಾಡೋಕ್ಕೆ ಅದ್ರ ಜೊತೆಗೆ ಒಂದು ಇವ್ಯಾಲ್ಯುವೇಟ್ ಅಂತ ಒಂದು ಕ್ವಶನ್ ಕೇಳ್ತಾನೆ. ಇವಾಗ ಯಾವ ಥರ ಪ್ರೂವ್ ಮಾಡಬೇಕಂತ ನೋಡೋಣ. ಫಸ್ಟು ಲೆಟ್ ಏನಿದೆ ನಮಗೆ, ಇಂಟಿಗ್ರೇಷನ್ a to b f of x into dx is equal to integration a to b f of a plus b minus x into dx. ಇಲ್ಲಿ ನೋಡಿ ಏನಂತಂದರೆ, LHS ತೊಗೊಂಬಿಟ್ಟು RHS ಪ್ರೂವ್ ಮಾಡ್ಬೋದು, ಇಲ್ಲ RHS ತೊಗೊಂಬಿಟ್ಟು LHS ಪ್ರೂವ್ ಮಾಡ್ಬೋದು. ಇಲ್ಲೇನು ಮಾಡಬೇಕು ಅಂದರೆ RHS ತೊಗೊಂಬಿಟ್ಟು LHS ಪ್ರೂವ್ ಮಾಡಬೇಕು. RHS ಏನಿದೆ ನೋಡಿ ನಮಗೆ, ಇಂಟಿಗ್ರೇಷನ್ a to b f of a plus b minus x into dx ಅಂತ ಇದೆ. ನೋಡಿ, ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್. ಏನು ತಗೋಬೇಕು, ಪುಟ್ a ಪ್ಲಸ್ b ಮೈನಸ್ ಎಕ್ಸ್ ಇಲ್ಲಿದೆಯಲ್ಲ. ದಿಸ್ ಈಸ್ ಈಕ್ವಲ್ ಟು ಏನಂತ ಟಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕಾದ್ರೆ ಪುಟ್ ಮಾಡಿದಾಗ a ಪ್ಲಸ್ b ಮೈನಸ್ ಎಕ್ಸ್ ಪುಟ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ನೋಡಿ, a ಅನ್ನೋದು ಕಾನ್ಸ್ಟೆಂಟ್. ಡಿಫ್ರೆನ್ಷಿಯೇಷನ್ ಆಫ್ a ಈಸ್ ಅ 0, ಡಿಫ್ರೆನ್ಷಿಯೇಷನ್ ಆಫ್ b ಈಸ್ ಅ 0, ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ x ಈಸ್ ಅ 1 ಈಸ್ ಈಕ್ವಲ್ ಟು dt ಡಿವೈಡೆಡ್ ಬೈ dx. ಇವಾಗ ನೋಡಿ, dx ಮತ್ತು dt ಸಪ್ರೇಟ್. 0 ಪ್ಲಸ್ 0 ಮೈನಸ್ 1 ಅಂತಂದರೆ -1 ಇಂಟು dx ಈ ಕಡೆ ತಗೊಂಡಾಗ ಇಂಟು dx. ನೋಡಿ, ಡಿವಿಷನ್ ಇದೆಯಲ್ಲ, ಈ ಕಡೆ ಬಂದರೆ ಮಲ್ಟಿಪ್ಲೈ ಈಸ್ ಈಕ್ವಲ್ ಟು dt. ಇವಾಗ ನಮಗಿಲ್ಲಿರೋದು ನೋಡಿ, ಕ್ವಶನಲ್ಲಿ ಪ್ಲಸ್ dx ಇದೆಯಲ್ಲ, ಅದಕ್ಕೆ ಮೈನಸನ್ನು ನಾವು ಆ ಕಡೆ ತಗೊಂಡ್ರೆ ಏನಾಗುತ್ತೆ ನಮಗೆ, dx ಈಸ್ ಈಕ್ವಲ್ ಟು ಮೈನಸ್ dt ಅಂತ ಬರುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಇವಾಗ RHS ಏನು ತೊಗೊಂಡಿದ್ವಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಷನ್. Therefore, integration a to b f of a plus b, ಇವಾಗ ಫಸ್ಟ್ ಇಂಟರ್ವಲ್ ಕೂಡ ಚೇಂಜ್ ಮಾಡಬೇಕು. ಡೈರೆಕ್ಟಾಗಲ್ಲ. ಇವಾಗ ಎಕ್ಸ್ ಇಂಟರ್ವಲ್ ಇದ್ದಾಗ a to b ಇತ್ತಲ್ಲ, ಅದನ್ನೇ ಟಿ ವ್ಯಾಲ್ಯೂ ಕನ್ವರ್ಟ್ ಮಾಡಿದಾಗ ಏನು ಬರುತ್ತೆ ನೋಡಿ. 1
ಎಕ್ಸ್ ಈಸ್ ಈಕ್ವಲ್ ಟು ಎ ಇದ್ದಾಗ. ಸೊ ಟಿ ಏನಾಗುತ್ತೆ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ ಎ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ಬಿ. ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು ಬಿ ತಗೊಂಡಾಗ ಟಿ ಏನಾಗುತ್ತೆ ಎ ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಇರುತ್ತೆ, ಮೈನಸ್ ಎಕ್ಸ್ ಪ್ಲೇಸಲ್ಲಿ ಬಿ ಕ್ಯಾನ್ಸಲ್ ಆಗಿಬಿಟ್ಟು ಎ. ಸೊ ಇವಾಗ ಇಲ್ಲಿ ನೋಡಿ ಏನಿತ್ತು ನಮಗೆ ಇಂಟಿಗ್ರೇಷನ್ ಎ ಟು ಬಿ ಇತ್ತು, ಇವಾಗ ಚೇಂಜ್ ಆಗುತ್ತೆ. ಟಿ ವೇರೀಸ್ ಫ್ರಾಮ್ ನೋಡಿ ಡೆಫಿನೆಟ್ ಇಂಟಿಗ್ರಲ್ ಇದ್ದಾಗ ನಾವು ಏನು ಮಾಡಬೇಕು ಇಂಟರ್ವಲ್ ಕೂಡ ಚೇಂಜ್ ಆಗುತ್ತೆ. ವೇರೀಸ್ ಫ್ರಾಮ್ ಬಿ ಟು ಎ ಆಗುತ್ತೆ. ಇವಾಗ ನೋಡಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದೇರ್ ಫೋರ್ ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಂಟಿಗ್ರೇಷನ್ ಬಿ ಟು ಎ ನೋಡಿ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಏನು ತೊಗೊಂಡಿದ್ವಿ ಇಲ್ಲಿ ನಾವು ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಈಸ್ ಅ ಟಿ ಅಂತ. ಸೊ ಇಲ್ಲಿ ಏನಾಗುತ್ತೆ ಎಫ್ ಆಫ್ ಟಿ. ಸೊ ಡಿ ಎಕ್ಸ್ ಏನಿದೆ ನಮಗೆ ಮೈನಸ್ ಡಿ ಟಿ. ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ನೋಡಿ ಮೈನಸನ್ನು ಈ ಕಡೆ ತೊಗೊಂಡ್ಬಿಡೋಣ ಹೊರಗಡೆ. ಸೊ ಮೈನಸ್ ಇಂಟಿಗ್ರೇಷನ್ ಬಿ ಟು ಎ ಎಫ್ ಆಫ್ ಟಿ ಇಂಟು ಡಿ ಟಿ. ಇವಾಗ ನೋಡಿ ಇವಾಗ ನಾವು ಇಲ್ಲಿ ಮೈನಸನ್ನು ರಿಮೂವ್ ಮಾಡ್ಬೇಕಾದ್ರೆ ಇಂಟರ್ವಲನ್ನು ಇಂಟರ್ಚೇಂಜ್ ಮಾಡ್ಬೋದು. ನೋಡಿ ಇಂಟಿಗ್ರೇಷನ್ ಎ ಟು ಬಿ ಮಾಡಿದಾಗ ಈ ಪ್ಲಸ್ ಈ ಮೈನಸ್ ಏನಾಗುತ್ತೆ ನಮಗೆ ಪ್ಲಸ್ ಎಫ್ ಆಫ್ ಟಿ ಇಂಟು ಡಿ ಟಿ. ಸೊ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ. ಸೊ ಇಲ್ಲಿ ನಮ್ಗೆ ಏನು ಬೇಕು ಓಕೆ ಅದನ್ನೇ ಯೂಸ್ ಮಾಡಿಬಿಟ್ಟು ನಾವು ಎಫ್ ಆಫ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕಲ್ಲ. ಸೊ ಇವಾಗ ಏನಾಗುತ್ತೆ ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಕ್ಕಪ್ಪ ಅಂದರೆ ಇಲ್ಲಿ ನೋಡಿ ಫಸ್ಟ್ ಪ್ರಾಪರ್ಟಿ ಇದೆ ನಮಗೆ. ಪ್ರಾಪರ್ಟಿ ಏನಿದೆ ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದು ಯಾವುದಕ್ಕೆ ಈಕ್ವಲ್ ಇದೆ ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ. ಸೊ ಈ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿದಾಗ ನಮ್ಗೆ ಏನು ಬಂತಿಲ್ಲಿ ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ದಿಸ್ ಈಸ್ ಅ ಎಲ್ ಎಚ್ ಎಸ್. ನೋಡಿ ನಾವು ಏನು ತೊಗೊಂಡಿದ್ವಿ ಆರ್ ಎಚ್ ಎಸ್ ತೊಗೊಂಡಿದ್ವಿ. ಇಲ್ಲಿ ನೋಡಿ ಆರ್ ಎಚ್ ಎಸ್ಸನ್ನು ಯೂಸ್ ಮಾಡಿಬಿಟ್ಟು ಎಲ್ ಎಚ್ ಎಸ್ಸನ್ನು ಪ್ರೂವ್ ಮಾಡಿದ್ವಿ. ನೋಡಿ ಎಲ್ ಎಚ್ ಎಸ್ ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಮಾಡ್ಬೋದು ಅಥವಾ ಆರ್ ಎಚ್ ಎಸ್ ತೊಗೊಂಡ್ಬಿಟ್ಟು ಎಲ್ ಎಚ್ ಎಸ್ ಕೂಡ ಮಾಡ್ಬೋದು. ಇವಾಗ ನೋಡಿ ಇಲ್ಲೇನಿದೆ ಫಸ್ಟು ಪ್ರೂವ್ ಮಾಡಿದ್ವಿ, ಇವಾಗ ಇವ್ಯಾಲ್ಯೂಯೇಟ್ ಅಂತ ಕೇಳ್ತಿದ್ದಾನೆ. ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 1 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಇವ್ಯಾಲ್ಯೂಯೇಟ್ ಯಾವ ಥರ ಇದೇ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತೀವಲ್ಲ. ಸೊ ನೋಡೋಣ ಯಾವ ಥರ ಮಾಡೋದಂತ. ಟು evaluate integration pi by 6 to pi by 3 1 divided by 1 plus root tan x into dx ಅಂತ. ಸೊ ಇಲ್ಲೇನು ಮಾಡಬೇಕು ಫಸ್ಟು i is equal to integration pi by 6 ಟು ಪೈ ಬೈ 3 ಇದೆ 1 ಡಿವೈಡೆಡ್ ಬೈ 1 ಪ್ಲಸ್ ಇಲ್ಲಿ ನೋಡಿ ಟ್ಯಾನ್ ಎಕ್ಸ್ ಅಂದರೆ ನಾವು ಕನ್ವರ್ಟ್ ಮಾಡ್ಬೋದು. ಏನಿದೆ ನಮಗೆ ಟ್ಯಾನ್ ತೀಟಾ ಫಾರ್ಮುಲಾ ಇದೆ. ಟ್ಯಾನ್ ತೀಟಾ ಈಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಫಾರ್ಮುಲಾ ಇದೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಟ್ಯಾನ್ ಎಕ್ಸ್ ಪ್ಲೇಸಲ್ಲಿ ಏನಾಗುತ್ತೆ ಸೈನ್ ಎಕ್ಸ್ ನೋಡಿ ಜನರಲಿ ತೀಟಾ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ತೊಗೋಬೇಕು ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇಂಟಿಗ್ರೇಷನ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಏನು ಮಾಡ್ತಿಲ್ಲ ನಾವು. ಸೊ ಬರೀ ಸಿಂಪ್ಲಿಫೈ ಒಳಗಡೆ ಇರೋದು ಈ ಫಂಕ್ಷನನ್ನು. ಸೊ ಇವಾಗ ನೋಡಿ ಎಲ್ ಸಿ ಎಮ್ ತಗೊಂಡಾಗ ಏನಾಗುತ್ತೆ ನಮಗೆ ರೂಟ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಇಂಟು ಇಲ್ಲಿ ನೋಡಿ ಏನಿರುತ್ತೆ ಇಂಟು 1 ಇಂಟು ಡಿ ಎಕ್ಸ್. ಇವಾಗ ನೋಡಿ ಇದೆ ರೆಸಿಪ್ರೋಕಲ್ ತಗೊಂಡಾಗ ಏನಾಗುತ್ತೆ ನಮಗೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನು ಇಕ್ವೇಷನ್ 1 ಅಂತ ತಗೋಬೇಕು.
ಇವಾಗ ನೋಡಿ ನಾವು ಈ ಪ್ರಾಪರ್ಟಿ ಯೂಸ್ ಮಾಡ್ಬೋದು. ಯಾವ ಪ್ರಾಪರ್ಟಿ ಇವಾಗ ಮೇಲೆ ಪ್ರೂವ್ ಮಾಡಿದ್ವಲ್ಲ, ಏನಿತ್ತು ಪ್ರಾಪರ್ಟಿ? ಇಂಟಿಗ್ರೇಷನ್ a to b f of x into dx is equal to integration a to b f of a plus b minus x into dx ಅಂತ ಇದೆ. ಸೊ ಈ ಮೇಲೆ ಪ್ರೂವ್ ಮಾಡಿದ್ವಲ್ಲ, ಅದೇ ಪ್ರಾಪರ್ಟಿ ಬೇಸ್ ಮೇಲೆ ಕ್ವಶನ್ ಕೇಳ್ತಾನೆ. ಯಾವ ಪ್ರಾಪರ್ಟಿ ಕೇಳಿರ್ತಾನಲ್ಲ, ಸೊ ಪ್ರಾಪರ್ಟಿ ಬೇಸ್ ಮೇಲೆ ಕ್ವಶನ್ ಇರುತ್ತೆ. ಇವಾಗ ನೋಡಿ ಪ್ರಾಪರ್ಟಿ ಬೇಸ್ ಮೇಲೆ ಅಂದರೆ ಏನಾಗುತ್ತೆ ಇವಾಗ? ಆ್ಯಂಡ್ ಪ್ರಾಪರ್ಟಿ ಯೂಸ್ ಮಾಡಿದರೆ i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6. ನೋಡಿ ಇಂಟರ್ವಲ್ ಚೇಂಜ್ ಆಗೋದಿಲ್ಲ, ಇಲ್ಲಿನೂ a to b ಇದೆ, ಇಲ್ಲಿನೂ a to b ಇದೆ. ಸ್ಕ್ವೇರ್ ರೂಟ್ ಕಾಸ್ ಆಫ್ ಏನಾಗುತ್ತೆ ನೋಡಿ, a ಅಂತಂದರೆ ಏನಿದೆ? ಪೈ ಬೈ 6. ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ ಪೈ ಬೈ 3, a ಪ್ಲಸ್ b ಮೈನಸ್ 6 ಡಿವೈಡೆಡ್ ಬೈ ನೋಡಿ ಎಲ್ ಎಕ್ಸ್ ಇದೆಯಲ್ಲ, ಎಕ್ಸ್ ಪ್ಲೇಸಲ್ಲಿ ಚೇಂಜ್ ಆಗುತ್ತೆ. ಕಾಸ್ ಆಫ್ ಪೈ ಬೈ 6 ಪ್ಲಸ್ ಪೈ ಬೈ 3 ಮೈನಸ್ 6 ಪ್ಲಸ್ ಸ್ಕ್ವೇರ್ ರೂಟ್ ಸೈನ್ ಆಫ್ ಪೈ ಬೈ 6 ಅಂದರೆ ಎ ಪ್ಲಸ್ ಬಿ ಇದೆಯಲ್ಲ, ಎ ಅಂದರೆ ಪೈ ಬೈ 6, ಬಿ ಅಂದರೆ ಪೈ ಬೈ 3 ಮೈನಸ್ 6 ಇಂಟು ಡಿ ಎಕ್ಸ್. ಇವಾಗ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಮಗೆ? i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3. ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಪೈ ಬೈ 6 ಪ್ಲಸ್ ಪೈ ಬೈ 3 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಏನಿದೆ ನಮಗೆ ನೋಡಿ ಇದು. ಓಕೆ, 5/6 ಪ್ಲಸ್ 5/3 ಮಾತ್ರ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎಕ್ಸ್ ಹಂಗೆ ಇಡೋಣ. ನೋಡಿ 5/6 ಪ್ಲಸ್ 5/3 ಏನಾಗುತ್ತೆ ನಮಗೆ? 6 ಎಲ್ ಸಿ ಎಮ್ ಬರುತ್ತೆ ಇಲ್ಲಿ. 2 3 2 6, ಇಲ್ಲಿ 6 1 6. ಪೈ ಪ್ಲಸ್ 2 ಪೈ ಏನಾಗುತ್ತೆ? 3 ಪೈ ಬೈ 6, 3 1 3 2 ಸೊ ಪೈ ಬೈ 2 ಆಗುತ್ತೆ. ಇವಾಗ ಏನು ಬರುತ್ತೆ ಇಲ್ಲಿ ನಮಗೆ? ಸ್ಕ್ವೇರ್ ರೂಟ್ ಕಾಸ್ ಆಫ್ ಪೈ ಬೈ 2 ಮೈನಸ್ 6 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ cos of pi by 2 minus 6 plus square root sin of pi by 2 minus 6 into dx. ಇವಾಗ ನೋಡಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ 90 ಮೈನಸ್ ಥೀಟಾ ಏನಾಗುತ್ತೆ ನಮಗೆ? ಕಾಸ್ ಥೀಟಾ. ನೋಡಿ ಸೈನ್ 90 ಅಥವಾ ಪೈ ಬೈ 2 ಎರಡು ಒಂದೇ. 90 ಮೈನಸ್ ಥೀಟಾ ಇಸ್ ಅ ಕಾಸ್ ಥೀಟಾ. ಅದೇ ಥರ ಕಾಸ್ ತಗೊಂಡಾಗ ಕಾಸ್ 90 ಮೈನಸ್ ಥೀಟಾ ಇಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಸೊ ಸೈನ್ ಥೀಟಾ. ಇವಾಗ ಏನು ಬರುತ್ತೆ? i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ಸ್ಕ್ವೇರ್ ರೂಟ್ ಕಾಸ್ 90 ಮೈನಸ್ ಥೀಟಾ ಇಸ್ ಅ ಸೈನ್, ಸೊ ಇಲ್ಲಿ ಏನಾಗುತ್ತೆ? ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕಾಸ್ 90 ಮೈನಸ್ ಥೀಟಾ ಇಸ್ ಅ ರೂಟ್ ಸೈನ್ ಎಕ್ಸ್ ಪ್ಲಸ್ ಸೈನ್ 90 ಮೈನಸ್ ಥೀಟಾ ಇಸ್ ಅ ಕಾಸ್ ಎಕ್ಸ್ ಕಾಸ್ ಥೀಟಾ, ಸೊ ಇಲ್ಲಿ ಏನಾಗುತ್ತೆ? ಕಾಸ್ ಎಕ್ಸ್. ಎಕ್ಸ್ ಇದ್ದಾಗ ವೇರಿಯೇಬಲ್ ಡಿಪೆಂಡ್ ಆನ್ ದ ವೇರಿಯೇಬಲ್, ಜನರಲಿ ತೀಟಾ ಅಂತ ಯೂಸ್ ಮಾಡಿರ್ತೀವಿ. ಸೊ ಡಿಪೆಂಡ್ ಆನ್ ದ ವೇರಿಯೇಬಲ್ ಚೇಂಜ್ ಮಾಡ್ಬೋದು. ತೀಟಾ ಇದ್ದರೆ ತೀಟಾ, ಎಕ್ಸ್ ಇದ್ದರೆ ಎಕ್ಸ್ ಆ ಥರ. ಸೊ ಕಾಲ್ ಇಕ್ವೇಷನ್ 2. ಇವಾಗ ಆ್ಯಡಿಂಗ್ ಇಕ್ವೇಷನ್ 1 and 2. ಆ್ಯಡಿಂಗ್ ಇಕ್ವೇಷನ್ 1 and 2. ಸೊ ಇಕ್ವೇಷನ್ 1ನಲ್ಲಿನೂ ಕೂಡ ಲೆಫ್ಟ್ ಸೈಡ್ ಐ ಇದೆ, ಇಕ್ವೇಷನ್ 2ಅಲ್ಲಿ ಕೂಡ ಲೆಫ್ಟ್ ಸೈಡ್ ಐ ಇದೆ. ಇಲ್ಲಿ ನೋಡಿ ಐ ಇದೆ. ಸೊ ರೈಟ್ ಸೈಡ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ಸ್ಕ್ವೇರ್ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಸೈನ್ ಎಕ್ಸ್ ಪ್ಲಸ್ ನೋಡಿ ಇಂಟರ್ವಲ್ ಎರಡೂ ಸೇಮ್ ಇದೆ. 5/6 ಟು 5/3 ಇದೆ. ಪೈ ಬೈ 3. ಸೊ ಇಲ್ಲೇನಿದೆ ನೋಡಿ ರೈಟ್ ಸೈಡ್ ನಮಗೆ ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಎಡಿಷನ್ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ರೈಟ್ ಸೈಡು ಲೆಫ್ಟ್ ಸೈಡು ಐ ಇದೆ, ಎರಡು ಸೈಡ್ ಐ ಪ್ಲಸ್ ಐ ಇತ್ತು. ರೈಟ್ ಸೈಡು
ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಇದೆ. ಇಲ್ಲಿ ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಅಂತ ಇದೆ. ಸೊ ಇವಾಗ ನೋಡಿ ಏನಾಗುತ್ತೆ, ಐ ಪ್ಲಸ್ ಐ ಈಸ್ 2i is equal to ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3. ನೋಡಿ ಎಲ್ ಸಿ ಎಮ್ ತಗೊಂಡಾಗ ಎರಡು ಸೇಮ್ ಇದೆ, ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್. ಸೊ ನ್ಯೂಮರೇಟ್ರಲ್ಲಿ ಡಿನಾಮಿನೇಟ್ರ್ ಸೇಮ್ ಇದೆ, ಎಲ್ ಸಿ ಎಮ್ ಸೇಮ್ ಇದೆ. ಸೊ ನ್ಯೂಮರೇಟ್ರಿಗೆ ಯಾವುದೇ ಮಲ್ಟಿಪ್ಲಿಕೇಶನ್ ಇಲ್ಲ, 1 ಮಲ್ಟಿಪ್ಲೈ ಮಾಡ್ಬೋದು. ಸೊ ಆ್ಯಸ್ ಇಟ್ ಈಸ್ ಬರುತ್ತೆ, ಪ್ಲಸ್ ರೂಟ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಕ್ಯಾನ್ಸಲ್, ಎ ಪ್ಲಸ್ ಬಿ ಬೈ ಬಿ, ಎ ಪ್ಲಸ್ ಬಿ ಅಂದರೆ ಏನಾಗ್ಬಿಡುತ್ತೆ, ಕ್ಯಾನ್ಸಲ್ ಆಯಿತು. ಇವಾಗ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3. ಸೊ ಏನಿಲ್ಲ ಅಂದರೆ 1 ಇರುತ್ತೆ, ಡಿವಿಷನ್ ಮಾಡಿದಾಗ 0 ಬರೋದಿಲ್ಲ. ಇವಾಗ ಸಬ್ಸ್ಟ್ರಕ್ಷನ್ ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ 0 ಬರುತ್ತೆ, ಬಟ್ ಡಿವಿಷನಲ್ಲಿ ಕ್ಯಾನ್ಸಲ್ ಆದರೆ 1 ರಿಮೈನಿಂಗ್ ಇರುತ್ತೆ. ಸೊ 1 ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಮಾಡಿದಾಗ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಅಂದರೆ ಎಕ್ಸ್ ಬರುತ್ತೆ ನಮಗೆ. ಸೊ ಇಂಟರ್ವಲ್ ಏನಿದೆ, ಪೈ ಬೈ 6 to ಪೈ ಬೈ 3. ಯಾವಾಗಲೂ ಅಪ್ಪರ್ ಲಿಮಿಟ್ ಫಸ್ಟು, ಆಮೇಲೆ ಲೋವರ್ ಲಿಮಿಟ್. ನೋಡಿ 2i ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಏನಿದೆ ನಮಗೆ ಪೈ ಬೈ 3 ಮೈನಸ್ ಲೋವರ್ ಲಿಮಿಟ್ ಪೈ ಬೈ 6. ಸೊ 2i ಈಸ್ ಈಕ್ವಲ್ ಟು ಪೈ ಬೈ 3 ಪ್ಲಸ್ ಮೈನಸ್ 5 ಬೈ 6 ಅಂದರೆ ಎಲ್ ಸಿ ಎಮ್ ಏನಾಗುತ್ತೆ ನಮಗೆ 6 ಇದೆ. ಸೊ ಇಲ್ಲಿ 3 2s 6. ಸೊ ಇಲ್ಲಿ 6 1s 6. 2 ಪೈ ಮೈನಸ್ ಪೈ. ಸೊ 2i ಈಸ್ ಈಕ್ವಲ್ ಟು 2 ಪೈ ಮೈನಸ್ ಪೈ ಅಂತಂದರೆ ಪೈ ಬೈ 6. ಸೊ i ಈಸ್ ಈಕ್ವಲ್ ಟು ಏನಾಗುತ್ತೆ, ಪೈ ಬೈ 2ಅನ್ನು ಈ ಕಡೆ ತೊಗೊಂಡ್ಬಿಡ್ಬೇಕು, 6 ಇಂಟು 2 ಈಸ್ ಅ ಪೈ ಬೈ 12. ನೋಡಿ ಆನ್ಸರ್ ಏನು ಬಂತು ನಮಗೆ, i ಈಸ್ ಈಕ್ವಲ್ ಟು ಪೈ ಬೈ 12. ನೋಡೋಣ ಏನಿತ್ತು ಕ್ವಶನ್ ಅಂತ. ನೋಡಿ ಪ್ರೂವ್ ದ್ಯಾಟ್ ಅಂತ ಇದೆ ಮತ್ತು ಹೆನ್ಸ್ ಇವ್ಯಾಲ್ಯೂಯೇಟ್ ಅಂತ ಎರಡು ಕ್ವಶನ್ ಕೇಳ್ತಾನೆ. ಸೊ ಪ್ರೂವ್ ದ್ಯಾಟ್ ಏನಿದೆ ನಮಗೆ, ಇಂಟಿಗ್ರೇಷನ್ a to b f of x into dx is equal to ಇಂಟಿಗ್ರೇಷನ್ a to b f of a plus b minus x into dx. ಇಂಪಾರ್ಟೆಂಟ್ ಇದೆ ನೋಡಿ ಕ್ವಶನ್, ಜಾಸ್ತಿ ರಿಪೀಟ್ ಆಗಿರೋದು ಇದು. ಸೊ ಫಸ್ಟ್ ನಾವು ಇಲ್ಲಿ ಏನು ಮಾಡಬೇಕು, ಆರ್ ಎಚ್ ಎಸ್ ತೊಗೊಂಬಿಟ್ಟು ಎಲ್ ಎಚ್ ಎಸ್ ಪ್ರೂವ್. ಆರ್ ಎಚ್ ಎಸ್ ಏನಿದೆ ನಮಗೆ, ಇಂಟಿಗ್ರೇಷನ್ a to b f of a plus b minus x into dx ಇದೆ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್, a ಪ್ಲಸ್ ಬಿ ಮೈನಸ್ ಎಕ್ಸ್ ಇದೆಯಲ್ಲ ಈಸ್ ಈಕ್ವಲ್ ಟು ಟಿ ಅಂತ ತಗೋಬೇಕು. ಸೊ ಅದಾದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್, ನಂಬರ್ ಇರ್ಬೋದು ಅಥವಾ ಏನೇ ಅಲ್ಫಾಬೆಟ್, ಏನಾಗಿರುತ್ತೆ ನಮಗೆ 0. ಸೊ ಡಿಫ್ರೆನ್ಷಿಯೇಷನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ -1. ಸೊ ಡಿಫ್ರೆನ್ಷಿಯೇಷನ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಇವಾಗ ಡಿ ಎಕ್ಸ್ ಡಿ ಟಿ ಸಪ್ರೇಟ್ ಮಾಡಿಕೊಂಡ್ರೆ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ನೋಡಿ ಇವಾಗ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದಾಗ ಡೆಫಿನೆಟ್ ಇಂಟಿಗ್ರೇಷನ್ ಅಂದರೆ ಇಂಟರ್ವಲ್ ಕೊಟ್ಟಾಗ ಇಂಟರ್ವಲ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇದ್ದಾಗ ಟಿ ಬಿ ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಬಿ ಇದ್ದಾಗ ಟಿ ಎ ಬರುತ್ತೆ. ಸೊ ಟಿ ವೇರೀಸ್ ಫ್ರಮ್ ಬಿ ಟು ಇ. ಇವಾಗ ಇಂಟಿಗ್ರೇಷನ್ a to b f of a plus b minus x into dx ಈಸ್ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ b to e, ಬಿಕಾಸ್ ಟಿ ಚೇಂಜ್ ಆಯ್ತಲ್ಲ, ಎಕ್ಸ್ ಇಂದ ಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ವೇರಿಯಬಲ್. ಸೊ b to e, ಇಂಟಿಗ್ರೇಷನ್ b to a f of x a plus b minus x ಏನು ತೊಗೊಂಡಿದ್ವಿ, ಟಿ, f of t ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ. ಇವಾಗ ನೋಡಿ ಮೈನಸ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ b to a f of t ಇಂಟು ಡಿ ಟಿ. ಈ ಮೈನಸನ್ನು ರಿಮೂವ್ ಮಾಡ್ಬೇಕಾದ್ರೆ ಇಂಟರ್ವಲ್ ಚೇಂಜ್ ಆಗುತ್ತೆ. ಇಂಟಿಗ್ರೇಷನ್ b to a ಇತ್ತಲ್ಲ a to b ಆಗುತ್ತೆ, ಆವಾಗ ಮೈನಸ್ ರಿಮೂವ್ ಆಗೋಗುತ್ತೆ. ಇಂಟಿಗ್ರೇಷನ್ a to b f of t ಇಂಟು ಡಿ ಟಿ. ಇಲ್ಲಿ ನೋಡಿ ಇಂಟಿಗ್ರೇಷನ್ a to b f of x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ದ ಇಂಟಿಗ್ರೇಷನ್ a to b f of t ಇಂಟು ಡಿ ಟಿ. ಸೊ ಏನಾಯಿತು ನಮಗೆ, ಇಂಟಿಗ್ರೇಷನ್ a to b f of x ಇಂಟು ಡಿ ಎಕ್ಸ್ ಈಸ್ ಎಲ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ತೊಗೊಂಡಿದ್ವಿ ಇದು, ಸೊ ನಮಗಿಲ್ಲಿ ಎಲ್ ಎಚ್ ಎಸ್ ಬಂತು. ಇಲ್ಲೇನು ಬರೀಬೋದು, ಇಂಟಿಗ್ರೇಷನ್ a to b f of a plus b minus x into dx is equal to integration a to b f of x into dx. ಆರ್ ಎಚ್ ಎಸ್ ತೊಗೊಂಡ್ಬಿಟ್ಟು ಎಲ್ ಎಚ್ ಎಸ್ ಪ್ರೂವ್ ಮಾಡಿದ್ವಿ. ಇವಾಗ ಇದ್ರ ಜೊತೆಗೆ ಒಂದು ಕ್ವಶನ್ ಕೊಡ್ತಾನೆ, ಇವ್ಯಾಲ್ಯೂಯೇಟ್ ಏನಿದೆ, ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3 1 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಟ್ಯಾನ್ ಎಕ್ಸನ್ನು ಡೈರೆಕ್ಟು ತೊಗೋಬೋದು, ಇಲ್ಲ ಸಿಂಪ್ಲಿಫೈ ಕೂಡ ಮಾಡ್ಬೋದು. ನೋಡಿ ಟ್ಯಾನ್ ಥೀಟಾ ಅಂದರೆ ನಮ್ಗೆ ಏನಿದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದೆ. ಸೊ ಇಂಟಿಗ್ರೇಷನ್ ಪೈ ಬೈ 6 to ಪೈ ಬೈ 3
1 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಪ್ಲೇಸಲ್ಲಿ ಏನು ಬಂತು ನಮಗೆ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 1 ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ನೋಡಿ ಇಲ್ಲಿ ಎಲ್ ಸಿ ಎಮ್ ತೊಗೊಂಡಾಗ ರೂಟ್ ಎರಡನ್ನೂ ಸಪ್ರೇಟ್ ಇರುತ್ತೆ. ಇವಾಗ ಹೋಲ್ ರೂಟ್ ಇದ್ದಾಗ ನ್ಯೂಮರೇಟ್ರಿಗೂ ಸಪ್ರೇಟ್ ಸ್ಕ್ವೇರ್ ರೂಟ್ ತೊಗೋಬೋದು, ಡಿನಾಮಿನೇಟ್ರಿಗೂ ತೊಗೋಬೋದು. ಸೊ ರೂಟ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ರೂಟ್ ಕಾಸ್ ಎಕ್ಸ್. ಸೊ ರೂಟ್ ಕಾಸ್ ಎಕ್ಸ್ ಎಲ್ ಸಿ ಎಮ್ ತೊಗೊಂಡಾಗ ಇಲ್ಲಿ ರೂಟ್ ಕಾಸ್ ಎಕ್ಸ್ ಮಲ್ಟಿಪ್ಲೈ ಬಿಕಾಸ್ 1 ಇದೆ ಇಲ್ಲಿ ಏನು ಬಂತು ಇವಾಗ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಬೈ ರೂಟ್ ಕಾಸ್ ಎಕ್ಸ್. ರೂಟ್ ಕಾಸ್ ಎಕ್ಸ್ ಅನ್ನು ಮೇಲೆ ತೊಗೊಂಡಾಗ ನೋಡಿ ರೆಸಿಪ್ರೋಕಲ್ ಇದೆಯಲ್ಲ ಮೇಲೆ ಬರುತ್ತೆ. ಸೊ ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನು ಇಕ್ವೇಷನ್ 1 ಅಂತ ತೊಗೊಂಡ್ಬಿಟ್ಟು ಪ್ರಾಪರ್ಟಿಯನ್ನು ಯೂಸ್ ಮಾಡಿದಾಗ ನೋಡಿ ಇಲ್ಲಿ ಪ್ರಾಪರ್ಟಿ ಬರ್ತಿದೆ. ಈ ಪ್ರಾಪರ್ಟಿ ಯೂಸ್ ಮಾಡಿದಾಗ ಏನಾಗುತ್ತೆ ನಮಗೆ ನೋಡಿ ಇಲ್ಲಿ ಬರೀತೀನಿ ಬೈ ಯೂಸಿಂಗ್ ಪ್ರಾಪರ್ಟಿ. ಸೊ ಏನು ಬರುತ್ತೆ ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ನೋಡಿ ಎಕ್ಸ್ ಪ್ಲೇಸಲ್ಲಿ ಏನಾಗುತ್ತೆ ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಎ ಅಂದರೆ ಪೈ ಬೈ 6, ಬಿ ಅಂದರೆ ಪೈ ಬೈ 3 ಮೈನಸ್ ಎಕ್ಸ್. ಸೊ ಸ್ಕ್ವೇರ್ ರೂಟ್ ಕಾಸ್ ಆಫ್ ಪೈ ಬೈ 6 ಪ್ಲಸ್ ಪೈ ಬೈ 3 ಮೈನಸ್ ಎಕ್ಸ್. ಅದೇ ಥರ ಸ್ಕ್ವೇರ್ ರೂಟ್ ಕಾಸ್ ಆಫ್ ಎಕ್ಸ್ ಪ್ಲೇಸಲ್ಲಿ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದರೆ ಪೈ ಬೈ 6 ಪ್ಲಸ್ ಪೈ ಬೈ 3 ಮೈನಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಎಕ್ಸ್ ಪ್ಲೇಸಲ್ಲಿ ಪೈ ಬೈ 6 ಪ್ಲಸ್ ಪೈ ಬೈ 3 ಮೈನಸ್ ಎಕ್ಸ್ ಯೂಸಿಂಗ್ ದ ಪ್ರಾಪರ್ಟಿ ಬರ್ದಿತ್ತು ನೋಡಿ. ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಬರುತ್ತೆ. ಇಲ್ಲಿ ಎ ಅಂದರೆ ಪೈ ಬೈ 6, ಬಿ ಅಂದರೆ ಪೈ ಬೈ 3. ಸೊ ಪೈ ಬೈ 6 ಪ್ಲಸ್ ಪೈ ಬೈ 3 ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಪೈ ಬೈ 2. ಸೊ ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ರೂಟ್ ಕಾಸ್ ಆಫ್ 90 ಮೈನಸ್ ಎಕ್ಸ್ ಅಥವಾ ಪೈ ಬೈ 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಕಾಸ್ ಆಫ್ 90 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಸೈನ್ ಆಫ್ 90 ಪೈ ಬೈ 2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಮತ್ತೆ ಫಸ್ಟ್ ಕ್ವಾಡ್ರಂಟ್ ಯೂಸ್ ಮಾಡಿದಾಗ 90 ಮೈನಸ್ ತೀಟಾ. ಸೊ ಕಾಸ್ 90 ಮೈನಸ್ ತೀಟಾ ಇಸ್ ಅ ಸೈನ್ ತೀಟಾ ಇದೆ. ಸೊ ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ರೂಟ್ ಕಾಸ್ 90 ಮೈನಸ್ ಎಕ್ಸ್ ಇಸ್ ಅ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ 90 ಮೈನಸ್ ಎಕ್ಸ್ ಇಸ್ ಅ ಸೈನ್ ಎಕ್ಸ್ ಪ್ಲಸ್ ರೂಟ್ ಸೈನ್ 90 ಮೈನಸ್ ಎಕ್ಸ್ ಇಸ್ ಅ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಕ್ವೇಷನ್ 2. ಇವಾಗ ಇಕ್ವೇಷನ್ ಆ್ಯಡಿಂಗ್ ಇಕ್ವೇಷನ್ 1 ಇಂಟು ಲೆಫ್ಟ್ ಸೈಡ್ ಐ ಪ್ಲಸ್ ಐ ಬರುತ್ತೆ, ರೈಟ್ ಸೈಡ್ ನೋಡಿ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್. ಇಂಟರ್ವಲ್ ಎರಡು ಸೇಮ್ ಇದೆ ಅಂದರೆ ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3. ಇವಾಗ ಎಲ್ ಸಿ ಎಮ್ ತೊಗೊಂಡ್ರೆ ನೋಡಿ ಎರಡು ಎಲ್ ಸಿ ಎಮ್ ಸೇಮ್ ಇದೆ. ಸೊ ನ್ಯೂಮರೇಟ್ರಿಗೆ ಏನು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅಡಿಷನ್ ಮಾಡ್ಬೋದು. ಸೊ ಸೇಮ್ ಇದ್ದಾಗ ಡಿಫ್ರೆಂಟ್ ಇದ್ದರೆ ನಾವು ಮಲ್ಟಿಪ್ಲಿಕೇಶನ್ ಬರುತ್ತೆ. ಇವಾಗ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬಂತು ನಮಗೆ ಇಲ್ಲಿ ಐ ಪ್ಲಸ್ ಐ ಅಂದರೆ 2i ಇತ್ತು. ಇಂಟಿಗ್ರೇಷನ್ ಪೈ ಬೈ 6 ಟು ಪೈ ಬೈ 3 ಕ್ಯಾನ್ಸಲೇಷನ್ ಆದಾಗ ನೋಡಿ 1 ರಿಮೈನಿಂಗ್ ಇರುತ್ತೆ, 0 ಆಗೋದಿಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1x ಏನಾಗುತ್ತೆ ಎಕ್ಸ್ ಸಾರಿ 1 ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಎಕ್ಸ್. ಸೊ ಇಂಟರ್ವಲ್ ಪೈ ಬೈ 6 ಟು ಪೈ ಬೈ 3. ಸೊ ಪೈ ಯಾವಾಗಲೂ ಅಪ್ಪರ್ ಲಿಮಿಟ್ ಫಸ್ಟ್ ಪುಟ್ ಮಾಡ್ತೀವಿ, ಆಮೇಲೆ ಲೋವರ್ ಲಿಮಿಟ್ ಪೈ ಬೈ 3 ಮೈನಸ್ ಪೈ ಬೈ 6 ಈಸ್ ಅ ಪೈ ಬೈ 6. ಸೊ ಐ ಈಸ್ ಈಕ್ವಲ್ ಟು 2 ಅನ್ನು ಈ ಕಡೆ ತೊಗೊಂಡಾಗ ಪೈ ಬೈ 12. ನೋಡಿ ಈ ಥರ ಪ್ರಾಪರ್ಟಿ ಜೊತೆಗೆ ಕ್ವಶನ್ ಕೊಡ್ತಾನೆ. 6 ಮಾರ್ಕ್ಸಿಗೆ ಇರುತ್ತೆ ಕ್ವಶನ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ a to b f of x into dx is equal to integration a to c f of x into dx plus integration c to b f of x into dx and hence evaluate integration minus 1 to 2 mod x cube minus x into dx ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು ಪ್ರಾಪರ್ಟಿಯನ್ನು ಪ್ರೂವ್ ಮಾಡಬೇಕು. ಲೆಟ್ ಏನಿದೆ ಇಂಟಿಗ್ರೇಷನ್ a to b f of x into dx is equal to integration a to c f of x into dx plus integration c to b f of x into dx ಅಂತ ಇದೆ. ಸೊ ಇಲ್ಲಿ ನಾವು ಆರ್ ಎಚ್ ಎಸ್ ಅನ್ನು ತೊಗೊಂಡ್ಬಿಟ್ಟು ಎಲ್ ಎಚ್ ಎಸ್ ಪ್ರೂವ್ ಮಾಡಬೇಕು. ಸೊ ಆರ್ ಎಚ್ ಎಸ್ ಏನಿದೆ ನಮಗೆ ಇಂಟಿಗ್ರೇಷನ್ ಎ ಟು ಸಿ ಎಫ್ ಆಫ್ x into dx plus integration c to b f of x into dx ಅಂತ. ಸೊ ನೋಡಿ ಇಲ್ಲಿ ಇಂಟಿಗ್ರೇಷನ್ ಮಾಡಿದಾಗ ನೋಡಿ ಸ್ಮಾಲ್ ಲೆಟರ್ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್. ಸೊ ಇಂಟಿಗ್ರೇಷನ್ ಎ ಟು ಸಿ ಪ್ಲಸ್ ಇಲ್ಲಿನೂ ಕೂಡ ಇಂಟಿಗ್ರೇಷನ್ ಮಾಡಿದರೆ ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್. ನೋಡಿ ಇಲ್ಲಿ
ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ. ಡೆಫಿನೆಟ್ ಫಂಕ್ಷನ್ ಇಲ್ಲಲ್ಲ, ಸೊ ಜನರಲಿ ತೊಗೊಂಡಾಗ ಸ್ಮಾಲ್ ಲೆಟರ್ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದರೆ ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್ ಅಂತ ತೊಗೋಬೋದು. ಸೊ ಎಫ್ ಆಫ್ ಎಕ್ಸ್ ಇಲ್ಲೇನು ಬರುತ್ತೆ ಸಿ ಟು ಬಿ. ಇವಾಗ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಈಸ್ ಈಕ್ವಲ್ ಟು ಯಾವಾಗಲೂ ಫಸ್ಟು ಅಪ್ಪರ್ ಲಿಮಿಟ್ ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಎ ಲೋವರ್ ಲಿಮಿಟ್ ಪ್ಲಸ್ ಇಲ್ಲೇನು ಕೂಡ ಫಸ್ಟು ಅಪ್ಪರ್ ಲಿಮಿಟ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿ ಅಂತ. ಸೊ ಇವಾಗ ನೋಡಿ ಸಿಂಪ್ಲಿಫಿಕೇಷನ್ ಎಫ್ ಆಫ್ ಸಿ ಆ್ಯಸ್ ಇಟ್ ಈಸ್ ಮೈನಸ್ ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿ. ಸೊ ಇವಾಗ ನೋಡಿ ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಸಿ ಕ್ಯಾನ್ಸಲ್ ಆಯಿತು. ಸೊ ಏನು ಬಂತು ನಮಗೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ. ಬಟ್ ನಮಗಿಲ್ಲಿರೋದು ನೋಡಿ ಎ ಟು ಬಿ ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇವಾಗ ನೋಡಿ ವಾಪಸ್ ಇಂಟಿಗ್ರೇಷನ್ ತಗೊಂಡ್ರೆ ಇಂಟಿಗ್ರೇಷನ್ ಎ ಟು ಬಿ ಏನಕ್ಕಂದರೆ ಅಪ್ಪರ್ ಲಿಮಿಟ್ ಫಸ್ಟ್ ಇರುತ್ತೆ ಲೋವರ್ ಲಿಮಿಟ್ ಆಮೇಲೆ ಇರುತ್ತೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ನಾವೇನು ತೊಗೊಂಡಿದ್ವಿ ಆರ್ ಎಚ್ ಎಸ್ ತೊಗೊಂಡಿದ್ವಿ, ನಮಗೆ ಎಲ್ ಎಚ್ ಎಸ್ ಬಂತು ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್. ನೋಡಿ ಆರ್ ಎಚ್ ಎಸ್ ಏನಿತ್ತು ಇಂಟಿಗ್ರೇಷನ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಎಲ್ ಎಚ್ ಎಸ್ ಅಂತಲೂ ಬರೀಬೋದು ಅಥವಾ ಡೈರೆಕ್ಟಾಗಿ ಇದೆ ಆನ್ಸರ್ನ ಕಾಪಿ ಮಾಡ್ಬೋದು. ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಪ್ರಾಪರ್ಟಿ ಪ್ರೂವ್ ಮಾಡಿದ್ವಿ. ಇವಾಗ ಇವ್ಯಾಲ್ಯೂಯೇಟ್ ಏನು ಕೇಳ್ತಿದ್ದಾನೆ ಇಂಟಿಗ್ರೇಷನ್ ಮೈನಸ್ 1 to 2 mod x ಕ್ಯೂಬ್ ಮೈನಸ್ ಎಕ್ಸ್ ಅಂತ ಇದೆ. ಸೊ ಟು ಇವ್ಯಾಲ್ಯೂಯೇಟ್ integration minus 1 to 2 mod x cube minus x into dx. ನೋಡಿ ಕ್ವಶನ್ ಅದೇ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಎರಡು ಫಂಕ್ಷನ್ ಬರುತ್ತೆ. ಫಂಕ್ಷನ್ ನೋಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಇದ್ದಾಗ ನೆಗೆಟಿವ್ ಕೂಡ ನಮ್ಗೆ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ. ಸೊ ಅದಕ್ಕೆ ಎರಡು ಫಂಕ್ಷನ್. ಫಸ್ಟ್ ಫಂಕ್ಷನ್ ಏನು ಬರುತ್ತೆ ಮೈನಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಲೆಸ್ ದೆನ್ 1 ಆಗಿರುತ್ತೆ. ಅದೇ ಎಕ್ಸ್ ಕ್ಯೂಬ್ ಪ್ಲಸ್ ವ್ಯಾಲ್ಯೂ ತೊಗೊಂಡಾಗ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಎಕ್ಸ್ ಏನಾಗಿರುತ್ತೆ ಗ್ರೇಟರ್ ದೆನ್ 2 ಆಗಿ ಲೆಸ್ ದೆನ್ ಅಥವಾ ಲೆಸ್ ದೆನ್ ಈಕ್ವಲ್ ಟು ಅಂತ ಇರುತ್ತೆ. ಸೊ ಇವಾಗ ಏನಾಗುತ್ತೆ ನಮಗೆ ದೇರ್ ಫೋರ್ ಇಂಟಿಗ್ರೇಷನ್ ಮೈನಸ್ 1 to 2 mod x ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಂಟಿಗ್ರೇಷನ್ ಮೈನಸ್ 1 to 1 ಮೈನಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 to 2 ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಯಾವ ಪ್ರಾಪರ್ಟಿ ಕೊಟ್ಟಿರ್ತಾನಲ್ಲ ಸೊ ಅದೇ ಪ್ರಾಪರ್ಟಿ ಮೇಲೇ ಸಾಲ್ವ್ ಮಾಡಬೇಕಿದ್ದೇನೆ. ಸೊ ಇವಾಗ ಏನಾಗುತ್ತೆ ನಮಗೆ ಈಸ್ ಈಕ್ವಲ್ ಟು ನೋಡಿ ಇಂಟಿಗ್ರೇಷನ್ ಮೈನಸ್ 1 to 1 ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 to 2 ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಎಕ್ಸ್ ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ 4/4 ಏನಕ್ಕಂದರೆ ಎಕ್ಸ್ ಟು ದಿ ಪವರ್ ಏನು ಇಂಟಿಗ್ರೇಷನ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಇಂಟರ್ವಲ್ ಏನು ಬರುತ್ತೆ ಮೈನಸ್ 1 to 1 ಪ್ಲಸ್ ಇಲ್ಲಿನೂ ಕೂಡ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 4/4 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂದರೆ ಇಂಟಿಗ್ರೇಷನ್ ಎಕ್ಸ್ ಇಂಟರ್ವಲ್ 1 to 2. ಸೊ ಇಂಟರ್ವಲನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್.
ಈಸ್ ಈಕ್ವಲ್ ಟು ನೋಡಿ ಫಸ್ಟ್ ಅಪ್ಪರ್ ಲಿಮಿಟ್ 1 ಸ್ಕ್ವೇರ್ ಬೈ 2 ಮೈನಸ್ 1 ಟು ದಿ ಪವರ್ 4 ಡಿವೈಡೆಡ್ ಬೈ 4. ನೋಡಿ ಇಲ್ಲಿ ಮೈನಸ್ ತೊಗೊತೀವಿ, ಏನಕ್ಕಂದರೆ ಲೋವರ್ ಲಿಮಿಟ್ ಹಾಕಬೇಕಾದ್ರೆ. ಮೈನಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ 1 ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಅಪ್ಪರ್ ಲಿಮಿಟ್ 2 to the power 4 divided by 4 minus 2 to the power 2 divided by 2 minus lower limit 1 to the power 4 divided by 4 minus 1 to the power 2 ಅಂದರೆ 1 ಸ್ಕ್ವೇರ್ ಅಂತ ಕೂಡ ಹೇಳ್ಬೋದು ಡಿವೈಡೆಡ್ ಬೈ 2. ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂದರೆ 1 ಬೈ 2 ಮೈನಸ್ 1 ಟು ದಿ ಪವರ್ 4 ಅಂದರೆ 1 ಬೈ 4 ಮೈನಸ್ ಇಲ್ಲಿ ನೋಡಿ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1 ಬೈ 2 ಮೈನಸ್ 1 ಹೋಲ್ ಟು ದಿ ಪವರ್ 4 ಅಂದರೆ ಈವನ್ ನಂಬರ್ ಆಫ್ ಟೈಮ್ಸ್ ಇದ್ದರೆ ಮೈನಸ್ ಏನಾಗುತ್ತೆ ಪ್ಲಸ್ 1 ಬೈ 4 ಪ್ಲಸ್ 2 ಟು ದಿ ಪವರ್ 4 2 ಟು ಝ 4 4 ಟು ಝ 8 8 ಟು ಝ 16 ಬೈ 4 ಮೈನಸ್ 2 ಟು ಝ 4 ಡಿವೈಡೆಡ್ ಬೈ 2 ಮೈನಸ್ 1 ಟು ದಿ ಪವರ್ 4 ಅಂದರೆ 1 ಬೈ 4 ಮೈನಸ್ 1 ಟು ದಿ ಪವರ್ 2 ಅಥವಾ 1 ಸ್ಕ್ವೇರ್ ಅಂತಂದರೆ 1 divided by 2. So further simplification is equal to 1 by 2 minus 1 by 4 4 LCM ಅಂದರೆ 2 ಇಲ್ಲಿ ಬರುತ್ತೆ 2 minus 1 ಅಂದರೆ 1 by 4 minus 1 by 2 minus 1 by 4 1 by 4 ನೋಡಿ ಇಲ್ಲಿನೂ ಕೂಡ LCM 4 ಬರುತ್ತೆ, ಇಲ್ಲಿ 2 ಮಲ್ಟಿಪ್ಲೈ ಇಲ್ಲಿ 1 ಮಲ್ಟಿಪ್ಲೈ 2 minus 1 is a 1 ಪ್ಲಸ್ 4 1s 4 4s ಸೊ 4 minus 2 1s 2 2s 4 minus 2 ಮೈನಸ್ 1 by 4 minus 2 ಅಂತಂದರೆ ನೋಡಿ LCM 4 ಬರುತ್ತೆ, ಇಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ ಸೊ 1 minus 2 ಅಂದರೆ ಮೈನಸ್ 1. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 1 by 4 minus 1 by 4 ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 4 minus 2 is 2 ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 by 4 ಸೊ 1 by 4 ಕ್ಯಾನ್ಸಲ್ ಆಗುತ್ತೆ LCM 4 ಸೊ ಇಲ್ಲಿ 2 ಮಲ್ಟಿಪ್ಲೈ 2 2s 4 4 ಪ್ಲಸ್ 1 ಸೊ ಆನ್ಸರ್ ಏನು ಬರುತ್ತೆ 5 by 4. ನೋಡಿ ಪ್ರಾಪರ್ಟಿ ಬೇಸ್ ಮೇಲೇ ಕ್ವಶನ್ ಕೊಡ್ತಾನೆ. ಸೊ ಇವಾಗ ನೋಡಿ ಕ್ವಶನ್ ಏನಿತ್ತು ನಮಗೆ ಪ್ರೂವ್ ದಟ್ ಇಂಟಿಗ್ರೇಷನ್ a to b f of x into dx is equal to integration a to c f of x into dx plus integration c to b f of x into dx and hence evaluate integration minus 1 to 2 mod x cube minus x into dx ಅಂತ ಇದೆ. ಸೊ ಪ್ರಾಪರ್ಟಿ ಇಲ್ಲಿ RHS ಅನ್ನು ತಗೋಬೇಕು. RHS ಏನಿದೆ ನಮಗೆ ಇಂಟಿಗ್ರೇಷನ್ a to c f of x into dx ಪ್ಲಸ್ ಇಂಟಿಗ್ರೇಷನ್ c to b f of x into dx. ಸೊ ಇವಾಗ ಸ್ಮಾಲ್ ಲೆಟರ್ ಎಫ್ ಆಫ್ ಎಕ್ಸ್ ಅನ್ನು ಇಂಟಿಗ್ರೇಷನ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್ ಬರುತ್ತೆ. ಸೊ ಇಂಟರ್ವಲ್ ಏನಿದೆ ಎಫ್ ಆಫ್ ಎಕ್ಸ್ ಇಂಟರ್ವಲ್ a to c ಇದೆ. ಇಲ್ಲಿನೂ ಕೂಡ ಸ್ಮಾಲ್ ಲೆಟರ್ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್ ಇಂಟರ್ವಲ್ c to b. ಸೊ ಇಲ್ಲೇನು ಬರುತ್ತೆ ನೋಡಿ ಫಸ್ಟ್ ಅಪ್ಪರ್ ಲಿಮಿಟ್ ಎಫ್ ಆಫ್ ಸಿ ಎಕ್ಸ್ ಪ್ಲೇಸಲ್ಲಿ ಸಿ ಬರುತ್ತೆ ಮೈನಸ್ ಲೋವರ್ ಲಿಮಿಟ್ ಎಫ್ ಆಫ್ ಎ ಪ್ಲಸ್ ಇಲ್ಲಿನೂ ಫಸ್ಟ್ ಅಪ್ಪರ್ ಲಿಮಿಟ್ ಎಫ್ ಆಫ್ ಬಿ ಮೈನಸ್ ಲೋವರ್ ಲಿಮಿಟ್ ಎಫ್ ಆಫ್ ಸಿ. ಸೊ ಎಫ್ ಆಫ್ ಸಿ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಸೊ ನೋಡಿ ಇದನ್ನು ವಾಪಸ್ ಇಂಟಿಗ್ರೇಷನ್ ಕನ್ವರ್ಟ್ ಮಾಡಿಕೊಂಡ್ರೆ ಇಂಟಿಗ್ರೇಷನ್ a to b ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ ಎಫ್ ಆಫ್ ಎಕ್ಸ್ ಬರುತ್ತೆ. ಸೊ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಹಾಕಿದಾಗ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಏನಾಯ್ತು ಇವಾಗ ಇಂಟಿಗ್ರೇಷನ್ a to c ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ c to b ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಇಂಟಿಗ್ರೇಷನ್ a to b ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವ್ಯಾಲ್ಯುವೇಟ್ ಏನು ಕೊಟ್ಟಿದ್ದ ಇಂಟಿಗ್ರೇಷನ್ ಮೈನಸ್ 1 ಟು ಮಾಡ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಮಾಡ್ ಇದ್ದಾಗ ಎರಡು ಬರುತ್ತೆ ಫಂಕ್ಷನ್, ಒಂದು ನೆಗೆಟಿವ್ ಇರುತ್ತೆ ಒಂದು ಪಾಸಿಟಿವ್. ಬಿಕಾಸ್ ಏನಕ್ಕೆ ನಾವು ಎರಡು ತೊಗೊತೀವಿ ಅಂದರೆ ಮೈನಸ್ ವ್ಯಾಲ್ಯೂ ಅಥವಾ ಮೈನಸ್ 1 ಇದ್ದಾಗ ಮಾಡ್ ಯೂಸ್ ಮಾಡಿದ್ರೆ ಪ್ಲಸ್ 1 ಬರುತ್ತೆ. ಈವನ್ ಮಾಡ್ 1 ಕೂಡ 1 ಆಗಿರುತ್ತೆ, ಅದಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಬರುತ್ತೆ. ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ನೆಗೆಟಿವ್ ತೊಗೊಂಡಾಗ ಏನಾಗುತ್ತೆ ನಮಗೆ ಮೈನಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಬರುತ್ತೆ. ಸೊ ಯಾವಾಗಪ್ಪ ಅಂತಂದರೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದ್ದಾಗ. ಅದೇ
ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ ಅಂದರೆ ಪ್ಲಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ತೊಗೊಂಡಾಗ ಎಕ್ಸ್ ಗ್ರೇಟರ್ ದೆನ್ 2 ಇರುತ್ತೆ. ಸೊ ಇವಾಗ ಏನಾಗುತ್ತೆ, ಸ್ಪ್ಲಿಟ್ ಮಾಡಿದ್ರೆ -1 to 1 ನೆಗೆಟಿವ್ ಫಂಕ್ಷನ್ ಇದ್ದಾಗ 1 to 2 ಪಾಸಿಟಿವ್ ಫಂಕ್ಷನ್. ಸೊ -1 to 1 ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ x²/2 - x⁴/4 interval -1 to 1 plus integration x cube is a x⁴ divided by 4 increase ಆಗುತ್ತೆ ಇಂಟಿಗ್ರೇಷನ್ ಅಂತಂದರೆ. ಸೊ ಮೈನಸ್ ಎಕ್ಸ್ ಇಂಟಿಗ್ರೇಷನ್ x²/2 interval 1 to 2. ನೋಡಿ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಮಗೆ ಆನ್ಸರು. ನೋಡಿ ಫಸ್ಟ್ ಅಪ್ಪರ್ ಲಿಮಿಟ್ ಆದಮೇಲೆ ಲೋವರ್ ಲಿಮಿಟ್ ಪುಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಮೈನಸ್ ಇರುತ್ತೆ, ಮತ್ತು ಇಲ್ಲಿನೂ ಕೂಡ ಫಸ್ಟ್ ಅಪ್ಪರ್ ಲಿಮಿಟ್ ಆಮೇಲೆ ಮೈನಸ್ಸು ಆಮೇಲೆ ಲೋವರ್ ಲಿಮಿಟ್. ಸೊ ಬ್ರಾಕೆಟ್ ಯೂಸ್ ಮಾಡೋದು ಬೆಸ್ಟು ಸಿಂಪ್ಲಿಫೈ ಮಾಡಬೇಕಾದ್ರೆ. ಸೊ ಇಲ್ಲೇನು ಬಂತ ಆನ್ಸರ್ ನಮಗೆ 5/4 ಅಂತ. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ -a to a f of x into dx ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ 2 ಫಂಕ್ಷನ್ ಬರುತ್ತೆ. ಯಾವಾಗಪ್ಪ ಅಂದರೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈವನ್ ಇದ್ದಾಗ ಏನು ಬರುತ್ತೆ ನಮಗೆ 2 times ಆಫ್ ಇಂಟಿಗ್ರೇಷನ್ 0 to a ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಅದೇ 0 ಎಫ್ ಆಫ್ ಎಕ್ಸ್ ಈಸ್ ಆಡ್ ಇದ್ದಾಗ ಫಂಕ್ಷನ್ 0 ಬರುತ್ತೆ. ಆ್ಯಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ -π/2 to π/2 sin to the power 7x into dx ಅಂತ ಇದೆ. ಸೊ ಫಸ್ಟು ಪ್ರಾಪರ್ಟಿಯನ್ನು ಪ್ರೂವ್ ಮಾಡಬೇಕು. ಲೆಟ್ ಏನಿದೆ ಇಂಟಿಗ್ರೇಷನ್ -a to a f of x into dx is equal to 2 times of integration 0 to a f of x. ಯಾವಾಗಪ್ಪ ಅಂದರೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈವನ್ ಇದ್ದಾಗ. ಅದೇ ಥರ 0 ಅಂತಂದರೆ ಫಂಕ್ಷನ್ 0 ಯಾವಾಗ ಬರುತ್ತೆ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಇದ್ದಾಗ. ಸೊ ಇಲ್ಲಿ ಏನು ಮಾಡಬೇಕು ನಾವು ಎಲ್ ಎಚ್ ಎಸ್ ಅನ್ನು ಯೂಸ್ ಮಾಡಿಬಿಟ್ಟು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡಬೇಕು. ಸೊ ಎಲ್ ಎಚ್ ಎಸ್ ತಗೊಳ್ಳೋಣ. ನಾವು ಎಲ್ ಎಚ್ ಎಸ್ ಏನಿದೆ ನಮಗೆ ಇಂಟಿಗ್ರೇಷನ್ -a to a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಆಲ್ರೆಡಿ ನಾವು ಪ್ರಾಪರ್ಟಿ ಯೂಸ್ ಮಾಡಿದ್ವಲ್ಲ, ಯಾವೊಂದು ಪ್ರಾಪರ್ಟಿ ಅಂತಂದರೆ ಇಂಟಿಗ್ರೇಷನ್ a to b ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ a to c ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ c to b ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಒಂದು ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ಕೊತೀವಿ. ಏನಾಗುತ್ತೆ ಇವಾಗ ಇಂಟಿಗ್ರೇಷನ್ -a to 0 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 0 to a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಇದು ಮಾತ್ರ ತೊಗೊತೀವಿ ನಾವು i ಈಸ್ ಈಕ್ವಲ್ ಟು ಅಂತ. ಕನ್ಸಿಡರ್ ನೋಡಿ ಇದು ಮಾತ್ರ ಸಿಂಪ್ಲಿಫೈ ಮಾಡ್ತಾರೆ. ಕನ್ಸಿಡರ್ ಇಂಟಿಗ್ರೇಷನ್ -a to 0 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇದನ್ನು i ಈಸ್ ಈಕ್ವಲ್ ಟು ಅಂತಲೂ ತೊಗೋಬೋದು. ಕನ್ಸಿಡರ್ i ಈಸ್ ಈಕ್ವಲ್. ಇದಕ್ಕೆ ಏನು ಮಾಡ್ತೀವಿ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ತೀವಿ. ಪುಟ್ x ಈಸ್ ಈಕ್ವಲ್ ಟು -t ಅಂತ. x ಈಸ್ ಈಕ್ವಲ್ ಟು -t. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. So differentiation of x is a 1. Differentiation of t minus as it is dt by dx. So separate ಮಾಡ್ಕೊಂಡಾಗ 1 into dx. dx ಈ ಕಡೆ ತಗೊಂಡ್ರೆ ಮಲ್ಟಿಪ್ಲೈ 1 into dx is a dx is equal to minus dt. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ therefore i is equal to integration. ಓಕೆ 1 ನಿಮಿಷದಲ್ಲಿ ಇಂಟರ್ವಲ್ ಕೂಡ ಚೇಂಜ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು -a ಇದ್ದಾಗ ಟಿ ಏನಾಗುತ್ತೆ ನಮಗೆ ನೋಡಿ ಮೈನಸ್ ಆಫ್ -a ಈಸ್ ಈಕ್ವಲ್ ಟು a ಬರುತ್ತೆ. ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಟಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ ಮೈನಸ್ ಆಫ್ 0 ಅಂದರೆ 0 ಬರುತ್ತೆ. ಸೊ ಟಿ ವೇರೀಸ್ ಏನಾಗುತ್ತೆ ನಮಗೆ a to 0. t varies from a to 0. ಸೊ ನೋಡಿ ಡೆಫಿನೆಟಲ್ಲಿ ಇದ್ದಾಗ ಇಂಟರ್ವಲ್ ಕೂಡ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ರೆ ಇಂಟರ್ವಲ್ ಕೂಡ ಚೇಂಜ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನಮಗೆ ಇಂಟಿಗ್ರೇಷನ್ a to 0. ಸೊ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ -t ಡಿ ಎಕ್ಸ್ ಅಂತಂದರೆ -dt. ಇವಾಗ ಇಲ್ಲಿ ನೋಡಿ ಮೈನಸ್ ಇದೆಯಲ್ಲ ಇದನ್ನು ಹೊರಗಡೆ ತೊಗೊಂಡ್ರೆ ಇಂಟಿಗ್ರೇಷನ್ a to
0 ಎಫ್ ಆಫ್ ಮೈನಸ್ ಟಿ ಇಂಟು ಡಿ ಟಿ. ಡಿ ಟಿ ಜೊತೆ ನೆಗೆಟಿವ್ ಇತ್ತಲ್ಲ ಸೈನು, ಸೊ ಅದನ್ನ ಔಟ್ಸೈಡ್ ತೊಗೊಂಡು ಇವಾಗ ಈ ಸೈನನ್ನು ರಿಮೂವ್ ಮಾಡಬೇಕಾದ್ರೆ ಇಂಟರ್ವಲ್ ಇಂಟರ್ಚೇಂಜ್ ಮಾಡಬೇಕು. ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಮೈನಸ್ ಟಿ ಇಂಟು ಡಿ ಟಿ. ಸೊ ಇವಾಗ ಏನಾಗುತ್ತೆ ನಮಗೆ ನೋಡಿ, ಇಲ್ಲಿ ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳೋಣ. ಇಲ್ಲಿ ಇಕ್ವೇಷನ್ 1. ಸೊ ಇವಾಗ ಇಕ್ವೇಷನ್ 1 ಏನಾಗುತ್ತೆ ನಮಗೆ, therefore ಒಂದು ನಿಮಿಷ, ಇಲ್ಲಿ ನೋಡಿ, ಇದು ಇಕ್ವೇಷನ್ 1. ಸೊ ಇಂಟಿಗ್ರೇಷನ್ ಮೈನಸ್ a to a f of x into dx is equal to ಇಂಟಿಗ್ರೇಷನ್ ನೋಡಿ ಏನು ತಗೊಂಡಿದ್ವಿ ನಾವು, ಮೈನಸ್ a to 0 f of x into dx ಪ್ಲಸ್ ಇಂಟಿಗ್ರೇಷನ್ 0 to a f of x into dx. ಇವಾಗ ನೋಡಿ ಇಂಟಿಗ್ರೇಷನ್ ಮೈನಸ್ a to 0 is equal to ನಮ್ಗೆ ಏನು ಬಂತು, 0 to a f of ಮೈನಸ್ ಟಿ ಅಂತ. ಸೊ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಂಟಿಗ್ರೇಷನ್ a to b f of ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ, ಎಫ್ ಆಫ್ ಇಂಟಿಗ್ರೇಷನ್ a to b ಎಫ್ ಆಫ್ ನೋಡಿ ಪ್ಲಸ್ ತೊಗೊಂಡಾಗ ಎಫ್ ಆಫ್ ಟಿ ಇಂಟು ಡಿ ಟಿ ಆಗುತ್ತೆ. ಸೊ ಇಲ್ಲಿ ಇನ್ ಕೇಸ್ ಮೈನಸ್ ಇದ್ರೆ ಏನು ಬರುತ್ತೆ ನಮಗೆ, ಎಕ್ಸೇ ಬರುತ್ತೆ. ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇವಾಗ ಈ ಒನ್ ಫಂಕ್ಷನ್ ತಗೊಂಡಾಗ ಇಫ್ ಎಫ್ ಈಸ್ ಈ ಒನ್, ಸೊ ಏನಾಗುತ್ತೆ, ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಈ ಒನ್ ಇದ್ದಾಗ ಪಾಸಿಟಿವ್ ಬರುತ್ತೆ. ಸೊ ಇವಾಗ ಏನಾಗುತ್ತೆ ನಮಗೆ, ಇಂಟಿಗ್ರೇಷನ್ ಮೈನಸ್ a ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಎರಡನ್ನೂ ಸೇಮ್ ಇದೆ, ಇಲ್ಲಿ ಇಂಟಿಗ್ರೇಷನ್ 0 ಟು a, ಇಲ್ಲಿ ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಅಂದರೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬಂತು. ಅದೇ ನೋಡಿ, ಇಫ್ ಎಫ್ ಈಸ್ ಆಡ್ ಇದ್ದಾಗ, ಇಫ್ ಎಫ್ ಈಸ್ ಆಡ್ ಫಂಕ್ಷನ್ ಇದ್ದಾಗ, ಸೊ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಎಫ್ ಆಫ್ ಎಕ್ಸ್. ಸೊ ಇವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಮೈನಸ್ a ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು a ಮೈನಸ್ ಎಫ್ ಆಫ್ ಎಕ್ಸ್. ನೋಡಿ ಎಫ್ ಆಫ್ ಮೈನಸ್ ಎಕ್ಸ್ ಅಂದ್ರೇ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಎರಡು ಇಂಟರ್ವಲ್ ಸೇಮ್ ಇದೆ, ಫಂಕ್ಷನ್ ಸೇಮ್ ಇದೆ, ಬಟ್ ಸೈನ್ ಏನಾಗಿದೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಏನಾಗುತ್ತೆ ನಮಗೆ, ಕ್ಯಾನ್ಸಲ್ ಆಗಿಬಿಟ್ಟು ದಿಸ್ ಈಸ್ ಈಕ್ವಲ್ ಟು 0. ಯಾವಾಗ, ಇಫ್ ಎಫ್ ಈಸ್ ಆಡ್ ಇದ್ದಾಗ. ಸೊ ಅದ್ರ ಜೊತೆಗೆ ಕ್ವಶನ್ ಏನು ಕೊಟ್ಟಿದ್ದಾನೆ, ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ π/2 ಮೈನಸ್ π/2 ಟು π/2 ಟು ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಮೈನಸ್ π/2 ಟು π/2 ಸೈನ್ ಟು ದಿ ಪವರ್ 7x ಇಂಟು ಡಿ ಎಕ್ಸ್. ನೋಡಿ ಇಲ್ಲಿನೂ ಕೂಡ ಸೇಮ್ ಏನಿದೆ ನಮಗೆ, ಯಾವ ಮೇಲೆ ಯೂಸ್ ಮಾಡಿದ್ವಲ್ಲ ಪ್ರಾಪರ್ಟಿ. ನೋಡಿ ಆಡ್ ಇದ್ದಾಗ, ಫಂಕ್ಷನ್ ಆಡ್ ಇದ್ದಾಗ ಏನು ಬರುತ್ತೆ ನಮಗೆ, 0 ಬರುತ್ತೆ. ನೋಡಿ 7 ಟು ದಿ ಪವರ್ ಸೈನ್ ಟು ದಿ ಪವರ್ 7x, 7x ಏನಿದೆ ಇದು ಆಡ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಟು ದಿ ಪವರ್ 7x ಈಸ್ ಅ ಆಡ್ ಫಂಕ್ಷನ್. ಸೊ ಆಡ್ ಫಂಕ್ಷನ್ ಇದ್ದಾಗ ಏನು ಬರುತ್ತೆ ನಮಗೆ, ಡೈರೆಕ್ಟಾಗಿ ನಾವು 0 ತೊಗೋಬೋದು. ಇಂಟಿಗ್ರೇಷನ್ ಮೈನಸ್ π/2 ಟು π/2 ಸೈನ್ ಟು ದಿ ಪವರ್ 7x ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡೋ ಅವಶ್ಯಕತೆನೇ ಬರೋದಿಲ್ಲ, ಕೆಲವೊಂದು ಡೈರೆಕ್ಟಾಗಿ ಪ್ರಾಪರ್ಟಿ ಯೂಸ್ ಮಾಡಿಬಿಟ್ಟು ಆನ್ಸರ್ ಬರೀಬೋದು. ಸೊ ಇಲ್ಲೇನಿದೆ ನೋಡಿ ಪ್ರಾಪರ್ಟಿ, ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ ಮೈನಸ್ a ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ
ಎಫ್ ಆಫ್ ಫಂಕ್ಷನ್ ಎಫ್ ಈಸ್ ಈವನ್ ಇದ್ದಾಗ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಬರುತ್ತೆ. ಆಡ್ ಇದ್ದಾಗ 0. ಸೊ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಮೈನಸ್ ಪೈ ಬೈ 2 ಟು ಪೈ ಬೈ 2 ಸೈನ್ ಟು ದಿ ಪವರ್ 7x ಇಂಟು ಡಿ ಎಕ್ಸ್. ಸೊ ಇವಾಗ ಫಸ್ಟು ಎಲ್ ಎಚ್ ಎಸ್ ಇಂಟಿಗ್ರೇಷನ್ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ರಾಪರ್ಟಿ ಥರ್ಡ್ ಅಥವಾ ಸೆಕೆಂಡ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ, ಇಂಟಿಗ್ರೇಷನ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಯೂಸಿಂಗ್ ಪ್ರಾಪರ್ಟಿಲಿ ಏನು ಬಂತು ನಮಗೆ, ಮೈನಸ್ ಎದಿಂದ 0 ಇಂಟರ್ವಲ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸು ಪ್ಲಸ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಕ್ವೇಷನ್ 1 ಅಂತ. ಇವಾಗ ಕನ್ಸಿಡರ್ ಏನು ಮಾಡ್ತಾ ಇದ್ದೀವಿ, ಇದು ಮಾತ್ರ ತೊಗೊತಾ ಇದ್ದೀವಿ ನೋಡಿ. ಇಂಟಿಗ್ರೇಷನ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಮೈನಸ್ ಟಿ ಅಂತ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟಿ ಪುಟ್ ಮಾಡಿಬಿಟ್ಟು ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟಿ ಟಿ. ಸೊ ಎಕ್ಸ್ ಮೈನಸ್ ಎ ಇದ್ದಾಗ ಟಿ ಎ ಬಂತು, ಎಕ್ಸ್ 0 ಇದ್ದಾಗ ಟಿ 0. ಸೊ ಟಿ ವೇರೀಸ್ ಫ್ರಮ್ ಎ ಟು 0. ಇವಾಗ ನೋಡಿ ಐ ಈಸ್ ಈಕ್ವಲ್ ಟು ಏನಾಯಿತು, ಇಂಟಿಗ್ರೇಷನ್ ಎ ಟು 0 ಎಫ್ ಆಫ್ ಮೈನಸ್ ಟಿ ಇಂಟು ಮೈನಸ್ ಟಿ ಟಿ. ಸೊ ಮೈನಸ್ ಔಟ್ಸೈಡ್ ತೊಗೊಂಡಾಗ ಇಂಟಿಗ್ರೇಷನ್ ಎ ಟು 0 ಎಫ್ ಆಫ್ ಮೈನಸ್ ಟಿ ಇಂಟು ಡಿ ಟಿ. ಸೊ ಮೈನಸನ್ನು ರಿಮೂವ್ ಮಾಡಬೇಕಾದ್ರೆ ಇಂಟರ್ವಲ್ ಚೇಂಜ್ ಆಗುತ್ತೆ, ಅಪ್ಪರ್ ಲಿಮಿಟ್ ಬಿಕಮ್ಸ್ ಲೋವರ್, ಲೋವರ್ ಬಿಕಮ್ ಅಪ್ಪರ್. ಸೊ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಮೈನಸ್ ಟಿ ಇಂಟು ಡಿ ಟಿ. ಇಲ್ಲಿ ನೋಡಿ ಇದು ಯಾವುದಕ್ಕೆ ಈಕ್ವಲ್ ಇದೆ, ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಯಾವುದಕ್ಕೆ ಈಕ್ವಲ್ ಇದೆ, ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ. ಸೊ ಸೈನ್ ಚೇಂಜ್ ಆಗೋದಿಲ್ಲ, ಇಲ್ಲಿ ಪ್ಲಸ್ ಇದೆ, ಸೊ ಮೈನಸ್ ಇರೋದ್ರಿಂದ ನಮ್ಗೆ ಏನು ಬರುತ್ತಿದ್ದು ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇಲ್ಲಿ ಐ ಅಂತಂದರೆ ನಾವೇನು ತೊಗೊಂಡಿದ್ವಿ, ಇಂಟಿಗ್ರೇಷನ್ ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೂಡ ಹೇಳ್ಬೋದು. ಸೊ ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ಇಲ್ಲಿ ಇಕ್ವೇಷನ್ 1 ಬೈ ಇಕ್ವೇಷನ್ 1. ಸೊ ನೋಡಿ ಇಕ್ವೇಷನ್ 1ನಲ್ಲಿ ವ್ಯಾಲ್ಯೂ ಹಾಕಿದಾಗ ಇಂಟಿಗ್ರೇಷನ್ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಎ ಟು 0 ಇದೆಯಲ್ಲ ಇಂಟಿಗ್ರೇಷನ್. ಸೊ ಅದೇನಾಯಿತು ನಮಗೆ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸು ಪ್ಲಸ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಎರಡು ಕೇಸಸ್ ಇದೆ, ಈವನ್ ಅಂದಾಗ ಎಫ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಬರುತ್ತೆ. ಸೊ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸು. ಅದೇ ಆಡ್ ತೊಗೊಂಡಾಗ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತೆ. 2 1 ಪ್ಲಸ್ 1 ಮೈನಸ್ಸು ಕ್ಯಾನ್ಸಲ್ ಆಗಿಬಿಟ್ಟು 0 ಬರುತ್ತೆ. ಸೊ ಕ್ವಶನ್ ಏನು ಕೇಳಿದ್ದಾನೆ, ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಮೈನಸ್ ಪೈ ಬೈ 2 ಟು ಪೈ ಬೈ 2. ಸೊ ಸೈನ್ ಟು ದಿ ಪವರ್ 7x ಇಂಟು ಡಿ ಎಕ್ಸ್ ಆಡ್ ಫಂಕ್ಷನ್ ಇರೋದ್ರಿಂದ ಸೊ ಡೈರೆಕ್ಟಾಗಿ ನಾವು 0 ತೊಗೋಬೋದು. ಈವನ್ ಇದ್ದಿದ್ರೆ 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಬರ್ತಿದ್ದು, ಸೊ ಆಡ್ ಇರೋದ್ರಿಂದ 0 ಬರುತ್ತೆ. ನೆಕ್ಸ್ಟ್ ನೋಡಿ 4th ಕ್ವೆಶನ್ ಇದೆ, ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆ್ಯಂಡ್ ಹ್ಯಾನ್ಸ್ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ 0 ಟು ಪೈ ಬೈ 2 ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಫಸ್ಟು ಪ್ರಾಪರ್ಟಿಯನ್ನು ಪ್ರೂವ್ ಮಾಡಬೇಕು. ಲೆಟ್ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿನೂ ಕೂಡ ನಾವೇನು ಯೂಸ್ ಮಾಡಬೇಕು, ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಏನಿದೆ ನಮಗೆ, ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಲ್ ಎಚ್ ಎಸ್ ಬರುತ್ತೆ. ಸೊ ಇಲ್ಲಿ ಪುಟ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ ಎ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಸೊ ಪುಟ್ ಮಾಡಿದಾಗ ಅಂದರೆ ವೇರಿಯಬಲ್ ಟ್ರಾನ್ಸ್ಫರ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಎ ಕಾನ್ಸ್ಟೆಂಟ್ 0, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 is equal to t differentiation with respect to x ಅಂದರೆ dt by dx. ಸೊ ಇಲ್ಲಿ ಏನಾಗುತ್ತೆ, ಮೈನಸ್ 1 ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ನಮಗಿಲ್ಲಿರೋದು ನೋಡಿ ಕ್ವಶನಲ್ಲಿ ಡಿ ಎಕ್ಸ್ ಮಾತ್ರ ಇದೆ. ಸೊ ಮೈನಸನ್ನು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಡಿ ಟಿ. ಇವಾಗ ನೋಡಿ ಏನಾಗುತ್ತೆ, ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ಇನ್ನೊಂದೇನಿದೆ ನಮಗೆ, ಎಕ್ಸ್ ವ್ಯಾಲ್ಯೂ 1 ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ ನಮಗೆ, ಎ ಮೈನಸ್ 0 ಈಸ್ ಟಿ. ಅದೇ ಥರ ಎಕ್ಸ್ ವ್ಯಾಲ್ಯೂ ಎ ಇದ್ದಾಗ
ಟಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ a ಮೈನಸ್ a ಈಸ್ ಈಕ್ವಲ್ ಟು 0. ಸೊ ಟಿ ವೇರೀಸ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೂ a ಟು 0. ಸೊ ಇವಾಗ ನೋಡಿ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ 0 a ಟು 0 ಎಫ್ ಆಫ್ a ಮೈನಸ್ ಎಕ್ಸ್ ಅಂದರೆ ಟಿ ಬರುತ್ತೆ ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಟಿ ಟಿ. ಸೊ ಮೈನಸ್ ಇಂಟಿಗ್ರೇಷನ್ a ಟು 0 ಎಫ್ ಆಫ್ ಟಿ ಇಂಟು ಡಿ ಟಿ. ನೋಡಿ ಡಿ ಟಿ ಜೊತೆಗಿರೋ ಮೈನಸನ್ನು ಈ ಕಡೆ ತೊಗೊಂಡು ಇವಾಗ ಮೈನಸನ್ನು ರಿಮೂವ್ ಮಾಡ್ಬೇಕಾದ್ರೆ ಇಂಟರ್ವಲ್ ಚೇಂಜ್ 0 ಟು a ಎಫ್ ಆಫ್ ಟಿ ಇಂಟು ಡಿ ಟಿ. ನೋಡಿ ಫಸ್ಟ್ ಪ್ರಾಪರ್ಟಿ ಇತ್ತಲ್ಲ ಎಕ್ಸ್ ಇದ್ದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಇಂಟಿಗ್ರೇಷನ್ a ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಯಾವುದಕ್ಕೆ ಈಕ್ವಲ್ ಇದೆ ಇಂಟಿಗ್ರೇಷನ್ a ಟು ಬಿ ಎಫ್ ಆಫ್ ಟಿ ಇಂಟು ಡಿ ಟಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ 0 ಟು a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಯಾವುದಕ್ಕೆ ಇದು ಈಕ್ವಲ್ಲು ಇಂಟಿಗ್ರೇಷನ್ 0 ಟು a ಎಫ್ ಆಫ್ a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇವ್ಯಾಲ್ಯೂಯೇಟ್ ಅಂತ ಕೇಳಿದ್ದಾನೆ. ಇದ್ರ ಜೊತೆಗೆ ಇವ್ಯಾಲ್ಯೂಯೇಟ್ ಏನು ಬರುತ್ತೆ ನೋಡಿ ಇಂಟಿಗ್ರೇಷನ್ 0 ಟು π/2 ಇದೆ. ಟು ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 0 ಟು π/2 ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಸೈನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಫಸ್ಟು ಐ ಅಂತ ಲೆಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು π/2 ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಸೈನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನು ಈಕ್ವೇಷನ್ 1 ಅಂತ. ಸೊ ಯೂಸಿಂಗ್ ಪ್ರಾಪರ್ಟಿ ನೋಡಿ ಮೇಲ್ ಪ್ರಾಪರ್ಟಿ ಇತ್ತಲ್ಲ ಬೈ ಪ್ರಾಪರ್ಟಿ. ಸೊ ಇವಾಗ ಏನಾಗುತ್ತೆ ಐ ಈಸ್ ಈಕ್ವಲ್ ಟು ನೋಡಿ ಇವಾಗ a ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ a ಮೈನಸ್ ಎಕ್ಸ್ ಇದೆಯಲ್ಲ ಏನಾಗುತ್ತೆ ಇವಾಗ ಇಂಟಿಗ್ರೇಷನ್ 0 ಟು ಇಂಟರ್ವಲ್ ಚೇಂಜ್ ಆಗೋದಿಲ್ಲ. ಸೊ ಸ್ಕ್ವೇರ್ ರೂಟ್ ಸೈನ್ ಆಫ್ ನೋಡಿ a ಮೈನಸ್ ಎಕ್ಸ್ ಎ ಪ್ಲೇಸಲ್ಲಿ ಏನಿದೆ ನಮಗೆ π/2 ಮೈನಸ್ ಎಕ್ಸ್. ಒಂದು ನಿಮಿಷ ಇಲ್ಲಿ 0 ಟು a ಅಲ್ಲ ಓಕೆ. ಸೊ ಇಲ್ಲಿ 0 ಟು π/2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲೇಸಲ್ಲಿ π/2 ಮೈನಸ್ ಎಕ್ಸ್ π/2 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಕಾಸ್ ಆಫ್ ಎಕ್ಸ್ ಪ್ಲೇಸಲ್ಲಿ π/2 ಮೈನಸ್ ಎಕ್ಸ್ ಯೂಸಿಂಗ್ ಪ್ರಾಪರ್ಟಿ ನೋಡಿ. ಸೊ ಇಂಟು ಏನಾಗುತ್ತೆ ನಮಗೆ ಡಿ ಎಕ್ಸ್. ಇವಾಗ ಫಸ್ಟ್ ಕ್ವಾಡ್ರೆಂಟ್ ಟ್ರಿಗ್ನೋಮೆಟ್ರಿಯಲ್ಲಿ ಏನು ಬರುತ್ತೆ ಸೈನ್ 90 ಮೈನಸ್ ತೀಟಾ π/2 ಅಂದರೂ ಕೂಡ 90ನೇ ಅದು ರೇಡಿಯನಲ್ಲಿದೆ. ಸೊ ಇಲ್ಲಿ ಡಿಗ್ರಿಯಲ್ಲಿ ತೊಗೊಂಡಿದ್ವಿ ಅಷ್ಟೇ. ಸೊ ಕಾಸ್ ತೀಟಾ ಆಗುತ್ತೆ. ಅದೇ ಕಾಸ್ 90 ಮೈನಸ್ ತೀಟಾ ತೊಗೊಂಡಾಗ ಸೈನ್ ತೀಟಾ ಚೇಂಜ್ ಆಗುತ್ತೆ ಬಟ್ ಪಾಸಿಟಿವ್ ಇರುತ್ತೆ ಫಸ್ಟ್ ಕ್ವಾಡ್ರೆಂಟಲ್ಲಿ. ಇಲ್ಲೇನು ಬರುತ್ತೆ ನಮಗೆ ಈಸ್ ಈಕ್ವಲ್ ಟು ಅಂದರೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು π/2 ನೋಡಿ ಸೈನ್ ಸ್ಕ್ವೇರ್ ರೂಟ್ ಆ್ಯಸ್ ಇಟ್ ಈಸ್ ಸೈನ್ 90 ಮೈನಸ್ ತೀಟಾ ಇಸ್ ಅ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಸೈನ್ 90 ಮೈನಸ್ ತೀಟಾ ಇಸ್ ಅ ಕಾಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಕಾಸ್ 90 ಮೈನಸ್ ತೀಟಾ ಇಸ್ ಅ ಸೈನ್ ತೀಟಾ. ಸೊ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈಕ್ವೇಷನ್ 2 ಆಲ್ರೆಡಿ ಈಕ್ವೇಷನ್ 1 ತೊಗೊಂಡಿದ್ವಿ. ಇವಾಗ ಆ್ಯಡಿಂಗ್ ಈಕ್ವೇಷನ್ 1 ಆ್ಯಂಡ್ 2 ಮಾಡಬೇಕು. ಆ್ಯಡಿಂಗ್ ಈಕ್ವೇಷನ್ 1 ಆ್ಯಂಡ್ 2. ಸೊ ಲೆಫ್ಟ್ ಸೈಡ್ ಐ ಪ್ಲಸ್ ಐ ಬರುತ್ತೆ, ರೈಟ್ ಸೈಡ್ ಇಂಟಿಗ್ರೇಷನ್ 0 ಟು π/2. ಸೊ ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಈಕ್ವೇಷನ್ 2 ಅಲ್ಲಿ ಏನಿದೆ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ
ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್. ಸೊ ಇಂಟು ಏನಿದೆ ನಮಗೆ ಡಿ ಎಕ್ಸ್. ಇವಾಗ ನೋಡಿ ಐ ಪ್ಲಸ್ ಐ ಇಸ್ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ 2. ಇಲ್ಲಿ ನೋಡಿ ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ ನಮಗೆ ಎಲ್ ಸಿ ಎಮ್ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್. ನೋಡಿ ಎರಡು ಸೈಡ್ ಎಲ್ ಸಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್. ಸೊ ಇಂಟು ಡಿ ಎಕ್ಸ್. ಡಿನಾಮಿನೇಟ್ರ್ ನ್ಯೂಮರೇಟರ್ ಸೇಮ್ ಇದ್ದಾಗ ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ. ಸೊ 2i ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ 2 1 ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ 1 ಏನಾಗುತ್ತೆ ನಮಗೆ ಎಕ್ಸ್ ಇಂಟರ್ವಲ್ ಏನಿದೆ 0 ಟು ಪೈ ಬೈ 2 ಇದೆ. ಸೊ 2i ಈಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ 0. ಸೊ i ಈಸ್ ಈಕ್ವಲ್ ಟು ಏನಾಗುತ್ತೆ ಪೈ ಬೈ 2 ಇಂಟು 2. ನೋಡಿ ಈ 2 ಈ ಕಡೆ ಕಳಿಸ್ಕೊಂಡಾಗ ಆನ್ಸರ್ ಏನು ಬಂತು ನಮಗೆ ಪೈ ಬೈ 4. ಇವಾಗ ನೋಡಿ ಪ್ರಾಪರ್ಟಿ ಏನಿತ್ತು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇವಾಗ ಏನು ಬರುತ್ತೆ ಆರ್ ಎಚ್ ಎಸ್ ಯೂಸ್ ಮಾಡಬೇಕು. ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಎ ಮೈನಸ್ ಎಕ್ಸ್ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊತೀವಿ. ಟಿ ಅಂತ ಪುಟ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು ನೋಡಿ ಏನು ಬರುತ್ತೆ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ಅವಾಗ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಎ ಬರುತ್ತೆ, ಎಕ್ಸ್ ವ್ಯಾಲ್ಯೂ ಎ ಇದ್ದಾಗ ಟಿ ವ್ಯಾಲ್ಯೂ 0 ಬರುತ್ತೆ. ಸೊ ಇಲ್ಲೇನಾಗುತ್ತೆ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು 0 ಬಿಕಾಸ್ ಚೇಂಜ್ ಆಯಿತು ಇಂಟರ್ವಲ್ ಎ ಟು 0 ಎಫ್ ಆಫ್ ಟಿ ಇಂಟು ಮೈನಸ್ ಡಿ ಟಿ. ಸೊ ಮೈನಸನ್ನು ಹೊರಗಡೆ ತೊಗೊಂಡಾಗ ಇಂಟಿಗ್ರೇಷನ್ ಎ ಟು 0 ಎಫ್ ಆಫ್ ಟಿ ಇಂಟು ಡಿ ಟಿ. ಸೊ ಮೈನಸನ್ನು ರಿಮೂವ್ ಮಾಡ್ಬೇಕಾದ್ರೆ ಇಂಟರ್ವಲ್ ಇಂಟರ್ಚೇಂಜ್ ಆಗುತ್ತೆ. ಎ ಟು 0 ಇರೋದು 0 ಟು ಎ ಎಫ್ ಆಫ್ ಟಿ ಇಂಟು ಡಿ ಟಿ. ಸೊ ಎಫ್ ಆಫ್ ಟಿ ಇಂಟು ಡಿ ಟಿ ಯಾವುದಕ್ಕೆ ಈಕ್ವಲ್ ಇದೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ಗೆ. ಸೊ ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇದು ಪ್ರಾಪರ್ಟಿ ಬಂತು. ಸೊ ಪ್ರಾಪರ್ಟಿ ಬೇಸ್ ಮೇಲೆ ಕ್ವಶನ್ ಏನಿದೆ ನಮಗೆ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ 0 ಟು ಪೈ ಬೈ 2 ರೂಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಫಸ್ಟ್ ಐ ಅಂತ ತೊಗೊಂಡ್ಬಿಟ್ಟು ಇಕ್ವೇಷನ್ 1 ಬೈ ಪ್ರಾಪರ್ಟಿ ಏನಾಗುತ್ತೆ ಎ ಮೈನಸ್ ಎಕ್ಸ್ ಪ್ಲೇಸಲ್ಲಿ ಎ ಪ್ಲೇಸಲ್ಲಿ ಪೈ ಬೈ 2 ಮೈನಸ್ ಎಕ್ಸ್ ಬರುತ್ತೆ. ಸೊ ಇವಾಗ ಕಾಸ್ 90 ಮೈನಸ್ ಎಕ್ಸ್ ಸೈನ್ 90 ಮೈನಸ್ ಎಕ್ಸ್ ಇದೆಯಲ್ಲ ಕಾಸ್ ಎಕ್ಸ್ ಆಗುತ್ತೆ ಬೇಸ್ಡ್ ಆನ್ ದ ಇದು ಕ್ವಾಡ್ರೆಂಟ್ ಇದೆಯಲ್ಲ ಟ್ರಿಗ್ನೋಮೆಟ್ರಿನಲ್ಲಿ. ಸೊ ಎರಡನ್ನೂ ಫಸ್ಟ್ ಕ್ವಾಡ್ರೆಂಟಲ್ಲೇ ಬರುತ್ತೆ 90 ಮೈನಸ್ ಥೀಟಾ ಇರೋದ್ರಿಂದ. ಸೊ ಸೈನ್ 90 ಮೈನಸ್ ಥೀಟಾ ಇಸ್ ಅ ಕಾಸು ಮತ್ತು ಕಾಸ್ 90 ಮೈನಸ್ ಥೀಟಾ ಇಸ್ ಅ ಸೈನ್ ಬರುತ್ತೆ. ಸೊ ಏನು ಬಂತು ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 ಟು ಪೈ ಬೈ 2 ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ನೋಡಿ ಸೈನ್ 90 ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸೈನ್ 90 ಮೈನಸ್ ಎಕ್ಸ್ ಇಸ್ ಅ ಕಾಸ್ ಎಕ್ಸ್ ಪ್ಲಸ್ ರೂಟ್ ಕಾಸ್ 90 ಮೈನಸ್ ಎಕ್ಸ್ ಇಸ್ ಅ ಸೈನ್ ಎಕ್ಸ್. ಇಕ್ವೇಷನ್ 2 ಆ್ಯಡಿಂಗ್ ಇಕ್ವೇಷನ್ 1 ಆ್ಯಂಡ್ 2 ಮಾಡಿದಾಗ ಲೆಫ್ಟ್ ಸೈಡ್ ಐ ಇದೆ ಐ ಪ್ಲಸ್ ಐ. ಸೊ ರೈಟ್ ಸೈಡ್ ನೋಡಿ ಇಂಟಿಗ್ರೇಷನ್ ಸೇಮ್ ಇದೆ 0 ಟು ಪೈ ಬೈ 2. ಸೊ ಫಸ್ಟಲ್ಲಿ ಏನಿದೆ ನಮಗೆ ರೂಟ್ ಸೈನ್ ಎಕ್ಸ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ಸೆಕೆಂಡ್ ಇಕ್ವೇಷನಲ್ಲಿ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಎಲ್ ಸಿ ಎಮ್ ತೊಗೊಂಡಾಗ ನೋಡಿ ಎಲ್ ಸಿ ಎಮ್ಮು ಮತ್ತು ಡಿನೋಮಿನೇಟರ್ ಸೇಮ್ ಇದೆ. ಸೊ ನ್ಯೂಮರೇಟರ್ನ ಡೈರೆಕ್ಟ್ ಎಡಿಷನ್ ಮಾಡ್ಬೋದು ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್. ಎರಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ರಿಮೈನಿಂಗ್ 1 ಬರುತ್ತೆ. ಸೊ ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ ಎಕ್ಸು ಇಂಟರ್ವಲ್ 0 ಟು ಪೈ ಬೈ 2. ಸೊ ಆನ್ಸರ್ ಏನು ಬಂತು ಐ ಈಸ್ ಈಕ್ವಲ್ ಟು ಪೈ ಬೈ 4. ನೋಡಿ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನು ಫಿಕ್ಸ್ ಇರುತ್ತೆ 6 ಮಾರ್ಕ್ಸ್ಗೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.